ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಯಾಕೆ, ಶಾಲೆಗೆ ಅಡುಗೆ ಮಾಡಿ ಊಟ ಬಡಿಸ್ಬೇಕು ಅಂತ ಅಂದ್ಕೊಂಡು ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತಿಗೆ ಮೂವರು ಸೇರಿಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಯಾಕೆ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ವರ್ಷದಿಂದ ಸೊಂಟ ನೋವು ಜಾಸ್ತಿ ಇತ್ತು. ಅವರಿಗೆ ಈಗ ರೇಖಿ ಅನ್ನೋದೊಂದು ಕಲಿತ್ಕೊಂಡು, ರೇಖಿ ಚಿಕಿತ್ಸೆ ಅಂತ ಅದನ್ನ ಕಲಿತ್ಕೊಂಡು ಅದರಿಂದ ಅವರು ತುಂಬ ನೋವು ಜಾಸ್ತಿ ಇತ್ತು, ಸೊಂಟ ನೋವು. ಆ ಥರ ಇದ್ದವರು ಚೆನ್ನಾಗಾಗಿ ಈಗ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಏನು ಸಮಸ್ಯೆ ಇಲ್ಲದೆ ಈಗ ಆರೋಗ್ಯವಾಗಿ, ಬೇರೆಯವರಿಗೂ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆನೂ ಕಡಿಮೆ ಮಾಡೋವಷ್ಟು ಕಲಿತ್ಕೊಂಡು ರೇಖಿಯಿಂದ ಮುಂದೆ ಬಂದಿದ್ದಾರೆ. ಅದಕ್ಕೆ ರೇಖಿಯಿಂದ ಒಂದು ಅನ್ನದಾನ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಇವತ್ತು ಅಡುಗೆ ಮಾಡ್ತಾಯಿದ್ದೀವಿ. ನನ್ನ ಮಗ ಓದ್ತಿರೋ ಶಾಲೆಗೇ ಅಡುಗೆ ಮಾಡಿ ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡು, ಶಾಲೆಗೇ ಯಾಕೆ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ, ಇವತ್ತು ನನ್ನ ಮಗಂದು ಬರ್ತಡೇ ಕೂಡ ಇದೆ. ಬರ್ತಡೇಗೋಸ್ಕರ ನಾವು ಶಾಲೆಯಲ್ಲಿ ಅಡುಗೆ ಮಾಡಿ ಊಟ ಬಡಿಸ್ಬೇಕು ಅಂತ ಅಂದ್ಕೊಂಡು ಶಾಲೆಗೆ ಅಡುಗೆ ಮಾಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ನಾನು ಇಬ್ಬರು ಸೇರ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಬೇಳೆ ಬೇಯಿಸೋಕೆ ಇಟ್ಬಿಟ್ಟು ಹೋಗಿದ್ದಾರೆ. ಈಗ ನನ್ನ ಮಗಳಿಗೆ ಅಂಗನವಾಡಿಗೆ ಹೋಗ್ಬೇಕಂತೆ. ಅವಳನ್ನಿನ್ನೂ ಶಾಲೆಗೆ ಸೇರಿಸಿಲ್ಲ ನಾವು. ಮುಂದಿನ ವರ್ಷದಿಂದ ಅಂಗನವಾಡಿಗೆ ಕಳಿಸೋದು. ಆದರೆ ಇಲ್ಲಿ ಬಂದಿದ್ದಕ್ಕೋಸ್ಕರ ಶಾಲೆ ಹತ್ರ ಇದ್ದೀವಲ್ಲ, ಅಂಗನವಾಡಿಗೆ ಹೋಗಬೇಕು ಅಂತೇಳಿ ಹಠ ಮಾಡ್ತಾಯಿದ್ಲು. ಈಗ ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದಾರೆ. ಅವ್ರು ಬಿಟ್ಟು ಬರೋಷ್ಟರಲ್ಲೇ ನಾವು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು, ಈಗ ತರಕಾರಿ ಹೆಚ್ಚಾಯಿತು. ಕಾಯಿ ತುರ್ಕೊತಾ ಇದ್ದೀನಿ. ಕಾಯಿ ತುರ್ಕೊಂಡ್ರೆ ಸಾಂಬಾರು ಎಲ್ಲ ಮಾಡಬೇಕಲ್ಲ, ಪೇಸ್ಟ್ ಮಾಡಿ ಸಾಂಬಾರು ಪೌಡ್ರ್ ಮಾಡಿ ಎಲ್ಲ ಮಾಡಬೇಕು. ಕಾಯಿ ತುರಿದಿಟ್ಕೊಂಡು ಎಲ್ಲ ರುಬ್ಕೊಂಡು ಬರ್ತೀನಿ. ಯಾರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವ್ಲಾಗ್ ಮಾಡೋಕ್ಕೆ ಪ್ರೋತ್ಸಾಹ ನೀಡಿ. ಹೇಗಿದೆ ಅಂತ ಹೇಳಿ. ಇಲ್ಲಿ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ತರಕಾರಿ ಬೇಯಿಸೋಕೆ ಹಾಕಿದ್ವಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಕ್ಕಿ ತೊಳೆದು ಅನ್ನಕ್ಕೆ ಹಾಕಿದ್ದೀವಿ. ಅನ್ನ ಆಗ್ತಾಯಿದೆ. ಅನ್ನ ಬಸಿಯೋಕ್ಕೆ ಈ ಥರ ತೂತ ಇರೋ ಜಾಲಿ ತಗೊಂಡಿದ್ದೀವಿ. ಈ ಬುಟ್ಟಿ ಒಳಗಡೆ ಜಾಲಿ ಚಮಚ ತಗೊಂಡು ಅದರಿಂದ ತೆಗೆದು ಆ ಬುಟ್ಟಿ ಒಳಗಡೆ ಹಾಕಿಬಿಟ್ರೆ ಅನ್ನ ಬಸಿಯುತ್ತೆ, ನೀರೆಲ್ಲ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ರೇಖಿ ಗುರುಗಳು ಅಂದರೆ ಇವರೇ. ಈ ರೇಖಿ ಗುರುಗಳ ಆಶೀರ್ವಾದದಿಂದ ನಾವು ಮಾಡ್ತಾಯಿದ್ದೀವಿ. ಸಾಂಬಾರಿಗೆ ತರಕಾರಿ ಎಲ್ಲ ಬೆಂದೋಯ್ತು. ಈ ಕಡೆ ಪಾಯಸ ರೆಡಿ ಆಯಿತು. ಚೆನ್ನಾಗಿ ಕುದೀತಾ ಇದೆ. ಸರಿಯಾಗಿದೆಯಾ ಇಲ್ವಾ, ಪಾಯಸ ರೆಡಿಯಾಗಿದೆ, ಸರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲದು ಹಾಕಿ ಪಾಯಸ ಎಲ್ಲ ರೆಡಿ ಆಯಿತು. ಇನ್ನೇನು ಕುದಿಸಿ ತೆಗೆದಿಟ್ಬಿಟ್ರೆ ಆಯಿತು. ಶಾವಿಗೆ ಪಾಯಸ ಮಾಡ್ತಾಯಿದ್ದೀವಿ. ಸೂಪರಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ಇಲ್ಲಿ ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ. ಸಾಂಬಾರಿಗೆ ಸಾಂಬಾರು ಮಸಾಲ ಎಲ್ಲ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದಾರೆ ನಮ್ಮ ಯಜಮಾನ್ರು. ಈಗ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಅನ್ನ, ಸಾಂಬಾರು, ಪಾಯಸ, ಹಪ್ಪಳ ಮಾಡ್ತಾಯಿರೋದು ಸ್ಕಿಪ್ ಆಗಿದೆ ವಿಡಿಯೋ. ಈಗ ಶಾಲೆ ಮಕ್ಕಳಿಗೆ ಬಡಿಸೋಕೆ ಅಂತ ಬಂದಿದ್ದೀವಿ. ಶಾಲೆಯಲ್ಲಿದ್ದ ಟೀಚರ್ಸು ಎಲ್ಲರೂ ಬಂದಿದ್ದಾರೆ. ಬಿಸಿ ಇತ್ತು ಮುಟ್ಟಿಡ ಪಾಯಸ ಫಸ್ಟ್ ಪಾಯಸ ಚೂರು ಅಲ್ಲೂ ಬಡಿಸ್ಬಿಡ್ಲಾ? ಪೂರಿ ಅಲ್ಲ
ತಲೆ ಎತ್ತು. ತಂಬಳಿ ಬೇಕಾ? ತಂಬಳಿ ಸಾಂಬಾರು ಇದೆ, ಯಾವ್ದು ಬೇಕಾದ್ರೆ ಮಜ್ಜಿಗೆ ಇದೆ. ತಂಬಳಿ ಸಾಂಬಾರು ಮಜ್ಜಿಗೆ. ನೋಡಿರಿ ಫ್ರೆಂಡ್ಸ್, ಮಜ್ಜಿಗೆ, ಹಪ್ಪಳ, ಪಾಯಸ, ಸಾಂಬಾರು, ಮತ್ತು ಒಂದು ಪಾಯಸ, ತಂಬಳಿ, ಮಾವಿನಕಾಯಿ ತಂಬಳಿ, ಸಾಂಬಾರು, ಅನ್ನ, ಉಪ್ಪು, ಉಪ್ಪಿನಕಾಯಿ, ಇಷ್ಟು ರೆಸಿಪಿ ಮಾಡ್ತಾಯಿದ್ದೀವಿ. ಭುವನೇಶ್ವರಿ ಊಟ ಮಾಡ್ತಾ ತಂಬಳಿ ಇದೆ, ಸಾಂಬಾರು ಇದೆ, ಪಾಯಸ ಬೇಕಾದ್ರೆ ಮತ್ತೆ ಹಾಕ್ಸ್ಕೊಳ್ಳಿ. ಪೈಸಾ ಬೇಕಾದ್ರೆ ಹಾಕ್ಸ್ಕೊಳ್ಳಿ ಗಡಿನ. ಮಜ್ಜಿಗೆ ಇದೆ. ನಮ್ಮ ಮಗನ ಬರ್ತಡೇ ಈ ಥರ ಒಂದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ಉಪ್ಪಿನಕಾಯಿ ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಆದಿತ್ಯ, ಹ್ಯಾಪಿ ಬರ್ಡೇ ಟು ಯು. May God bless you. May God bless you. May God bless you, Aditya. May God bless you. ಚಪ್ಪಳೆ. ಆಮೇಲೆ ಒಂದೆರಡು ಫೋಟೋ ತಗೊಂಡ್ವಿ. ನಾನೇ ಮನೆಯಲ್ಲೇ ಮಾಡಿರೋ ಕೇಕ್ನ ಕಟ್ ಮಾಡಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ನಮ್ಮ ಮಗಳು ಸುಂದರಿ ಅಣ್ಣನ ಬರ್ತಡೇಲಿ ರೆಡಿಯಾಗಿರೋದು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.